ಮತ್ತು ಲಾ ಮಿನಿಸ್ಟರ್ ಇದ್ದಾರೆ, ನಮ್ಮ ಹೋಮ್ ಮಿನಿಸ್ಟರ್ ಇದ್ದಾರೆ, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಇದ್ದಾರೆ, ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಎಲ್ಲ ಕೂಡ ಇದ್ದಾರೆ. ಎಲ್ಲ ಮಾಧ್ಯಮ ಸ್ನೇಹಿತರೆಲ್ಲ ತಾವೆಲ್ಲ ಇದ್ದೀರಿ. ನಮ್ಮ ಎಚ್ ಕೆ ಪಾಟೀಲ್ ಲಾ ಮಿನಿಸ್ಟರ್ ಹೇಳಿದಂಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಬಹುಮತದಿಂದ ಆಯ್ಕೆಯಾದಂಥ ಒಬ್ಬ ಮುಖ್ಯಮಂತ್ರಿಗೆ ಸಂವಿಧಾನದ ಕೊಗ್ಗೊಲೆ, ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಮಾರಕ ಆಗುವಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ. ಕನ್ನಡರು, ಕರ್ನಾಟಕ ರಾಜ್ಯದ ಜನತೆ 136 ಸೀಟ್ಗಳನ್ನು ಕೊಟ್ಟು ಆಶೀರ್ವಾದ ಮಾಡಿ ನಮ್ಮ ಶಾಸಕಾಂಗ ಸಭೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿ ಅವರು ಅಧಿಕಾರವನ್ನು ಇವತ್ತು ಜವಾಬ್ದಾರಿಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಕಾನೂನಿಗೆ, ಸಂವಿಧಾನಕ್ಕೆ ನಾವೆಲ್ಲ ಗೌರವವನ್ನು ನಾವು ಕೊಡ್ತೇವೆ. ಇವತ್ತು ಕೇಂದ್ರ ಸರ್ಕಾರ ನಮ್ಮ ಘನವೆತ್ತ ರಾಜ್ಯಪಾಲರನ್ನ ಬಳಸಿಕೊಂಡು ಅವ್ರ ಕೈಲಿ ಒಬ್ಬ ಅಬ್ರಾಮ್ ಅನ್ನೋ ಒಬ್ಬ ವ್ಯಕ್ತಿ, ಅವರ ಹಿನ್ನೆಲೆ ಬಹುಶಃ ಎಲ್ಲ ತಮಗೆಲ್ಲ ಡೀಟೇಲ್ ಎಲ್ಲ ಗೊತ್ತಿದೆ. ಎಷ್ಟು ಕೋರ್ಟ್ ಆಗಿದೆ, ಎಷ್ಟು ಕೇಸ್ ಆಗಿದೆ, ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೆ, ಸುಪ್ರೀಂ ಕೋರ್ಟು ಯಾವ ರೀತಿ ಫೈನ್ ಹಾಕಿದೆ. ಒಂದ್ಸತಿ 25 ಲಕ್ಷ ಆಯಿತು, ಅದನ್ನು ತಿರ್ಗಾ ಇಳಿಸಿ 1 ಲಕ್ಷ ಅಂತ ಮಾಡಿದ್ರು. ತಿರ್ಗಾ ಬೇಕಾದಷ್ಟು ಕೋರ್ಟ್ಗಳಲ್ಲಿ ಬೇಕಾದಷ್ಟು ಚರ್ಚೆಗಳು ಕೂಡ ಎಲ್ಲ ಆಗಿದೆ. ಅಬ್ರಾಮ್ ಅನ್ನೋರು ಒಂದು ಕಂಪ್ಲೇಂಟ್ನ ಫೈಲ್ ಮಾಡ್ತಾರೆ 26ನೇ ತಾರೀಕು. ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನನ್ನ ಹತ್ರ ಆ ಕಾಪಿ ಇದೆ. 26ನೇ ತಾರೀಕು ಅಬ್ರಾಮು ಫೈಲ್ ಮಾಡ್ತಾರೆ. ಅದೇ 26ನೇ ತಾರೀಕು ಹಿಂದೆ ಒಂದು 15ನೇ ತಾರೀಕಿಗೆ ಒಬ್ರು ಬೇರೆ ಸಂಘಟನೆಯವರು ಒಂದು ಲೆಟರ್ ಕೊಟ್ಟಿರ್ತಾರೆ. ಆ ಲೆಟರ್ಗೆ ಕಾರಣ ಕೇಳ್ಬಿಟ್ಟು ಶೋಕಾಸ್ ನೋಟಿಸ್ ಕೊಟ್ಟಿರ್ತಾರೆ ಗವರ್ನರ್ ಸಾಹೇಬರು. ಇದನ್ನ ವರದಿ ರಿಪೋರ್ಟ್ ಕೇಳಿದ್ದಾರೆ. 5ನೇ ತಾರೀಕು ಮತ್ತು 15ನೇ ತಾರೀಕಿಗೂ ಅಂತ ಸ್ವಯಂ ಇದರಿಂದ 5ನೇ ತಾರೀಕಿಗೆ 5ನೇ ತಾರೀಕು ಪತ್ರಿಕಾ ಫಸ್ಟ್ ಪಬ್ಲಿಷ್ ಪೇಪರ್ ಅಲ್ಲಿ ಬಂದಿದೆ. ಈ ರೀತಿ ಮೂಡಾಲಿ ಸ್ವಲ್ಪ ಅನೇಕ 4,000 ಕೋಟಿ ರೂಪಾಯಿ ಸ್ಕ್ಯಾಮ್ ಅಂತ ಇದೆ, ಇದ್ರ ಬಗ್ಗೆ ತಮಗೆ ಡೀಟೇಲ್ ರಿಪೋರ್ಟ್ ಕೊಡಿ ಅಂತ ಕೇಳ್ತಾರೆ. ಅದಾದ್ಮೇಲೆ 15ನೇ ತಾರೀಕು 7 ರಜನೀಶ್ ಗೋಯಲ್ ಅವರಿಗೆ, ನಮ್ಮ ಚೀಫ್ ಸೆಕ್ರೆಟರಿಗೆ 15ನೇ ತಾರೀಕು 15/7 ಗವರ್ನರ್ ಅವರು ತಿರ್ಗಾ ನಮ್ಮ ಚೀಫ್ ಸೆಕ್ರೆಟರಿಗೆ ಒಂದು ಪತ್ರ ಬರೀತಾರೆ. ಏನಂತ, ಈ ತರ ಕರ್ನಾಟಕ ರಾಜ್ಯ ರೈತ ಸಂಘದ ಒಕ್ಕೂಟ ಒಂದು ಡೀಟೇಲ್ ಮೆಮೊರಂಡಮ್ ಕೊಟ್ಟಿದೆ. ಈ ನಮ್ಮ ಚೇರ್ಮನ್ ಮತ್ತು ಕಮಿಷನರ್ ಅನ್ಲಾಫುಲ್ ಆಗಿ ರೂಲ್ಸ್ ಫ್ರೇಮ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಟು ದಿ ಲೂಸರ್ಸ್ ಅಂತೇಳಿ 50-50 ರೇಷಿಯೋಲಿ ಕೊಡ್ತಾ ಇದ್ದಾರೆ. ಇವರು ಫಾರ್ಮರ್ಸು ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಜಸ್ಟ್ ಓದ್ತೀನಿ, ಅದು ತಮ್ಮ ರಾಜ್ಯ ರೈತ ಸಂಘಗಳ ಒಕ್ಕೂಟ ಹ್ಯಾವ್ ಸಬ್ಮಿಟೆಡ್ ಎ ಡೀಟೇಲ್ ಮೆಮೊರಂಡಮ್ ಟು ದಿ ಹಾನರಬಲ್ ಗವರ್ನರ್ about the irregularities in allotment of sites by Muda Urban Development Authority, Mysore. Also, the chairman and the commissioner have unlawfully framed rules for distribution of sites to the land losers on 50-50 ratio. Further, also alleged that several records pertaining to the farmers are disappearing in the office of Muda and requested to conduct a judicial probe by the High Court and judges into the alleged irregularities and rampant correction of site allotment by the Muda.
The said memorandum is attached herewith for further necessary action is accordance with the law. Since the matter is become very serious sensitive, it is directed to look into the matter and to submit to the detailed report in this regard at the earliest ಅಂತೇಳಿ ಗವರ್ನರ್ ಸಾಹೇಬರು ನಮ್ಮ ಚೀಫ್ ಸೆಕ್ರೆಟರಿಗೆ ಪತ್ರ ಬರೀತಾರೆ. ಅವರು ಡೀಟೇಲ್ ಆಗಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಗಮನಿಸಿ ಇದನ್ನ ನಾನು ಗೌರವದಿಂದ ನಾವು ನೋಡಬೇಕಾಗ್ತದೆ. ಘನವತ್ತ ರಾಜ್ಯಪಾಲರು ಇದಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಇನ್ನೇ ದಿನನೇ ಅವರು ಒಂದು ಜುಡಿಷಿಯಲ್ ಎನ್ಕ್ವೈರಿನ ಆರ್ಡರ್ ಮಾಡ್ತಾರೆ. ದೇಸಾಯಿ ಅನ್ನೋರ ನಮ್ಮ PN ದೇಸಾಯಿ ಅವರ ಮುಖಂಡತ್ವದಲ್ಲಿ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಅಲ್ಲಿ ಮಾಡ್ತಾರೆ. ಅದಾದ್ಮೇಲೆ ಅಬ್ರಾಮ್ ಅವರು 26ನೇ ತಾರೀಕು ಕೊಡ್ತಾರೆ. ಅವ್ರು ಕೊಟ್ಟ ದಿನನೇ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ದಿನನೇ ನಮ್ಮ ಚೀಫ್ ಸೆಕ್ರೆಟರಿ ಅವರು ಕೂಡ ಅವತ್ತು ಕಂಪ್ಲೇಂಟ್ ಗವರ್ನರ್ ಬರೀತಾರೆ. ಐ ಹ್ಯಾವ್ ರಿಸೀವ್ಡ್ ಎ ರಿಕ್ವೆಸ್ಟ್ ಫ್ರಮ್ TJ Abraham dated 26/7/2004 for sanction of prosecution against you for an offence under section 7, 9, 11, 12, 15 of the Prevention of Corruption Act 1988 and section 59, 61, 62, 201, 227, 228, 229, 239, 314, 316, 319, 332, 322, 335 ಅಂತೇಳಿ 338, 340 of Bharatiya Nyaya Sanhita 2023 and other applicable provisions law in the interest of enforcing probability in the life and service of the public servant and upholding the law of the land ಅಂತ ಹೇಳಿ ಕೊಡ್ತಾರೆ. ಅವರು ಅದಲ್ಲದೆ ದಿ ಪಿಟಿಷನರ್ ಹ್ಯಾಸ್ ಫರ್ದರ್ ಸಬ್ಮಿಟೆಡ್ an addendum on the same of the circular for the High Court of Karnataka and an offence order for the Central Vigilance Commission and copies enclosed. The petitioner has submitted allegation against you and your family members with regard to the allotment of site by the Muda as a compensation for the lands owned by your family members in violation of the various sections of the Bharatiya Nyaya Sanhita 2023 and Prevention of Corruption Act 88. Adar further or ಇನ್ನೇನು ಸೇರ್ತಾರೆ ಅಂದ್ರೆ on the pursual of the request it is seen that the allegation against you are of serious nature and prima facie case seems to be plausible. It is also noticed that a complaint has already been filed against you in Lokayukta police station in Mysore pertaining on 18/7/2007. Hence, the request of the petitioner needs to be processed as per the provision of the section 117A and 19 of the Prevention of the Corruption Act 88 and section 2018 of the Bharatiya Nagarika Surakshana Sanhita 2023. ಸೊ ಇದನ್ನು ಮಾಡಿಬಿಟ್ಟು ಕೊನೆಗೆ ಈ ಕೆಲವೆಲ್ಲ ಸೆಷನ್ಸ್ ಹಾಕ್ಬಿಟ್ಟು ನಿಮ್ಮ ಮೇಲೆ ಐ ಡೈರೆಕ್ಟ್ ಯು ಟು ಸಬ್ಮಿಟ್ ಎ ರಿಪ್ಲೈ ಆನ್ ದಿ ಅಲಿಗೇಷನ್ಸ್ ಲೆವೆಲ್ಡ್ ಅಗೇನ್ಸ್ಟ್ ಯು ವಿತ್ ಇನ್ 7 days with the supporting documents as to why permission for the prosecution should not be granted against you ಅಂತ ಹೇಳಿ ಅವರು ಒಂದು ಶೋಕಾಸ್ ನೋಟಿಸ್ ಅನ್ನ 26ನೇ ತಾರೀಕಿಗೆ ಕೊಡ್ತಾರೆ. ಇಲ್ಲಿ ನಾವೇನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅಂತಂದ್ರೆ ಇವತ್ತಿಗೆ ಆ ದಿನ 7 days ದಿನ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ಗೆ ಬರಬೇಕಾಗಿತ್ತು. ಈ ಸಬ್ಜೆಕ್ಟ್ ಅನ್ನು ನಾವು ದೀರ್ಘವಾಗಿ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಅನೇಕ ರಾಷ್ಟ್ರೀಯ ಕೋರ್ಟ್ಗಳಲ್ಲಿ ಬಂದಂತ ಜಡ್ಜ್ಮೆಂಟ್ಗಳನ್ನು ಎಲ್ಲ ಕೂಡ ಗಮನಿಸಿ ಸಂವಿಧಾನವನ್ನ ಗಮನದಲ್ಲಿಟ್ಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರೀತಿ ರಕ್ಷಣೆ ಆಗಬೇಕು, ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಯಾವ ರೀತಿ ಡಿಸಿಷನ್ಸ್ ಬಂದಿದೆ, ಯಾವ ರೀತಿ ರಾಜ್ಯಪಾಲರಿಗೆ ಮಾರ್ಗದರ್ಶನವನ್ನು ಕೋರ್ಟ್ಗಳು ಕೊಟ್ಟಿದೆ, ಈ ದೇಶದ ಕಾನೂನು ಏನಿದೆ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಯಾರು ನಡ್ಕೊಂಡಿದ್ದಾರೆ, ಆಮೇಲೆ ಏನೇನು ಡಿಸಿಷನ್ಸ್ ಆಗಿದೆ, ಇವನ್ನೆಲ್ಲ ಕೂಡ ಬಹಳ ದೀರ್ಘವಾಗಿ ಸುಮಾರು 3 ಗಂಟೆಗಳ ಕಾಲ ನಾವೆಲ್ಲ ಚರ್ಚೆಯನ್ನು ನಾವು ಮಾಡಿ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ.
ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.